ಹಾಯ್ ನಮಸ್ಕಾರ, ಕನ್ನಡ ಐ ಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯ ಸೇತು ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇದರಿಂದ ಏನೇನು ಉಪಯೋಗ ಅಂದರೆ ಕೋವಿಡ್-19 ಅಂದರೆ ಕೊರೋನಾ ವೈರಸನ್ನು ಯಾವ ರೀತಿ ನೀವು ತಡೆಗಟ್ಟಬೋದು ಮತ್ತು ಅದಕ್ಕೆ ತಡೆಗಟ್ಟೋದಕ್ಕೋಸ್ಕರ ನೀವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂಥೇಳಿ ಈ ಆ್ಯಪ್ ಮೂಲಕ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಆರೋಗ್ಯ ಸೇತು ಅಂತೇಳಿ ಟೈಪ್ ಮಾಡಿದ್ರೆ ಬರುತ್ತೆ, ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು 4.7 ರೇಟಿಂಗ್ ಇದೆ, ಜೊತೆಗೆ 2.9 MB ಇದು ಆ್ಯಪ್ ಇದೆ. 50+ ಮಿಲಿಯನ್ ಡೌನ್ಲೋಡ್ ಮಾಡಿದ್ದಾರೆ ಇದನ್ನು. ಈಗ ಇದನ್ನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಆನಂತರ ಇದರಲ್ಲಿ ಏನೇನು ಆಪ್ಷನ್ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಈಗ ಇನ್ಸ್ಟಾಲ್ ಆಗ್ತಾಯಿದೆ. ಫ್ರೆಂಡ್ಸ್, ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗೆ ಕಾಣೋ 2 ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಷನ್ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಸಿಂಪಲ್ಲಾಗಿ ಆ್ಯಪ್ನ ಓಪನ್ ಮಾಡಿದ ಕೂಡಲೇ ಈ ಥರ ಇಂಟರ್ಫೇಸ್ ಬರುತ್ತೆ. ಆನಂತರ ಇಲ್ಲಿ ನೋಡ್ಬೋದು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೊತೀನಿ. ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಆನಂತರ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ನೋಡ್ಬೋದು ಈ ಥರ ಆಯ್ತು ನಿಮಗೆ ಆಪ್ಷನ್ ಬರುತ್ತೆ. ಇದಕ್ಕೆ ನೀವು ಮುಂದೆ ಅಂತೇಳಿ ಇದನ್ನು ಓದ್ಬಿಟ್ಟು ಮುಂದೆ ಅಂತೇಳಿ ಕೊಡಿ. ಆನಂತರ ಈಗಲೇ ನೋಂದಣಿ ಮಾಡಿ ಅಂತ ಬರುತ್ತೆ, ಅದನ್ನು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಆನಂತರ ಇದನ್ನು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಅದನ್ನು ನೀವು ಪೂರ್ತಿಯಾಗಿ ಓದಿ. ಆನಂತರ ಇಲ್ಲಿ ನಾನು ಒಪ್ಪುತ್ತೇನೆ ಅಂತೇಳಿ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪರ್ಮಿಷನ್ ಕೇಳುತ್ತೆ. ನಾನೆಲ್ಲ ಅಲೋ ಕೊಟ್ಬಿಟ್ಟು ನಿಮ್ಮ ಫೋನ್ ನಂಬರನ್ನು ಟೈಪ್ ಮಾಡಿ ಆನಂತರ ಇಲ್ಲಿ ಸಲ್ಲಿಸಿ ಅಂತ ಕೊಡಬೇಕಾಗುತ್ತೆ. ಆನಂತರ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಅದು OTP ಐತೆ ತೊಗೊಂಡು ಡೈರೆಕ್ಟಾಗಿ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ನೋಡ್ಬೋದು OTP ಬಂದು ಈ ಥರ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಇದು ನೆಟ್ವರ್ಕ್ ಸ್ಪೀಡ್ ಮೇಲೆ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಇಲ್ಲಿ ಸ್ಲೋ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗ್ತಾಯಿದೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರೆ ಕೆಳಗೆ ಕಾಣುವ 2 ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಷನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈ ಥರ ನಿಮಗೆ ಸುರಕ್ಷಿತವಾಗಿರಲು ನೀವು ಏನೇನೈತಲ್ಲ ಅನುಸರಿಸಬೇಕು ಮತ್ತು ಕೊರೋನಾ ವೈರಸ್ಸಿಂದ ನೀವು ತಡೆಗಟ್ಟಲು ಏನೇನು ಮಾಡಬೇಕು ಅಂತೇಳಿ ಇಲ್ಲಿ ನಿಮಗೆ ಸ್ಟೆಪ್ಸನ್ನ ಕೊಟ್ಟಿದ್ದಾನೆ, ಅಥವಾ ನಿಮಗೆ ಸಾಮಾಜಿಕ ಅಂತರವನ್ನು ಹೇಗೆ ಕಾಪಾಡಿಕೊಳ್ಳುವುದು ಏನೇನು ಮಾಡಬೇಕು ಅಂತೇಳಿ ನಿಮಗೆ ಕೊಟ್ಟಿದ್ದಾನೆ. ಜೊತೆಗೆ ಇಲ್ಲಿ ಯೂಟ್ಯೂಬ್ ವೀಡಿಯೋಸ್ಗಳು ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಆನಂತರ ಇಲ್ಲಿ ಪೂರ್ತಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು PM ಕೇರ್ಸ್ ಫಂಡ್ ಅಂತೇಳಿ ರಿಲೀಫ್ ಫಂಡಿಗೆ ನೀವು ಡೊನೇಷನ್ ಏನಾದ್ರು ಮಾಡೋದಿದ್ರೆ ಇದು ಅಕೌಂಟ್ ನಂಬರ್ ಇದೆ, ಇದು ನೀವು ಅಲ್ಲಿ ಡೊನೇಟ್ ಮಾಡ್ಬೋದು. ಆನಂತರ ಪೂರ್ತಿಯಾಗಿ ಮೇಲ್ಗಡೆ ಬಂದರೆ ಇಲ್ಲಿ ಸ್ವಯಂ ಪರೀಕ್ಷೆ ಅಂತಿದೆ, ಅದನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಸ್ವಯಂ ಪರೀಕ್ಷೆ ಮಾಡ್ಬೋದು. ನೀವು ಕೆಮ್ಮು ಇದ್ದರೆ ಏನಾದಿದ್ದರೆ ಅಲ್ಲಿ ಆಪ್ಷನ್ ಇರುತ್ತೆ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಸ್ವಂತವಾಗಿ ಪರೀಕ್ಷೆ ಮಾಡ್ಕೋಬೋದು. ಆನಂತರ ಇಲ್ಲಿ ಕೋವಿಡ್ ನವೀಕರಣಗಳು ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ದೇಶದಲ್ಲಿ ಎಷ್ಟು ಜನ ಕೊರೋನಾ ಪ್ರಕರಣಗಳಿವೆ ಮತ್ತು ಎಷ್ಟು ಜನ ಆರಾಮಾಗಿದ್ದಾರೆ, ಎಷ್ಟು ಜನ ಮರಣವಾಗಿದ್ದಾರೆ, ಮತ್ತು ನಿಮಗೆ ರಾಜ್ಯಗಳಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಇದ್ರ ಮೂಲಕ ನೀವು ತಿಳ್ಕೊಬೋದು. ಎಷ್ಟು ಜನಕ್ಕೆ ಕೊರೋನಾ ವೈರಸ್ ಇದೆ, ಎಷ್ಟು ಜನ ಆರಾಮಾಗಿದ್ದಾರೆ ಮತ್ತು ಎಷ್ಟು ಜನ ಮರಣ ಹೊಂದಿದ್ದಾರೆ ಅಂತ ಇದ್ರ ಮೂಲಕ ನೀವು ತಿಳ್ಕೊಬೋದು. ಆನಂತರ ಇಲ್ಲಿ ಮತ್ತೊಂದು ಇದೆ ನೋಡಿ, ಲಾಸ್ಟಿಗೆ ಕೊನೆಗೆ ಇ-ಪಾಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಇ-ಪಾಸ್ ವ್ಯವಸ್ಥೆ ನೀವು ಆನ್ಲೈನಲ್ಲಿ ಪಡೆದುಕೊಳ್ಬೋದು. ಆದರೆ ಈಗ ಸದ್ಯಕ್ಕೆ ಇ-ಪಾಸ್ ವ್ಯವಸ್ಥೆ ಈಗ ಅವೈಲೇಬಲ್ ಇಲ್ಲ. ಈ ಮುಂಬರುವ ಅಪ್ಡೇಟ್ಗಳಲ್ಲಿ ಇದನ್ನು ಅವೈಲೇಬಲ್ ಆಗೋ ರೀತಿ ಮಾಡ್ತಾರೆ. ಈ ವಿಡಿಯೋದಲ್ಲಿ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತಾಡೋಣ.